ಪರಿವರ್ತನೆ ಆಗತ್ತೆ ಅಂದರೆ ಎಷ್ಟು ಶಕ್ತಿ ಇದೆ ಅದಕ್ಕೆ. ಹಾಗಾಗಿ ಸಾನಂದಂ ಸದನಂ ಸುತಾಶ್ಚ ಸುಧಿಯಃ ಕಾಂತಾನ ದುರ್ಭಾಷಿಣೀ ಸನ್ಮಿತ್ರಂ ಸುಧನಂ ಸ್ವಯೋಷಿತಿರತಿ ಆಜ್ಞಾಪರಾ ಸೇವಕಾ. ಸನ್ಮಿತ್ರಂ, ಒಳ್ಳೆಯ ಮಿತ್ರರು ಮನೆಗೆ ಬರಬೇಕಂತೆ. ಅವರು ನಮ್ಮ ಮಕ್ಕಳ ಮೇಲೆ, ನಮ್ಮ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಮನೆಯ ಮಠವೆಂದು ತಿಳಿ ಬಂಧು ಬಳಗವೇ ಗುರುವೋ ಅನವರತ ಪರಿಚರ್ಯೆ ಅವರೊರೆವ ಪಾಠ ನಿನಗುಳಿದ ಜಗಕ್ಕೆ ಮುಟ್ಟಿಪ ಸೇತು ಸಂಸಾರ ಮನಕ್ಕೆ ಪುಟ ಸಂಸ್ಕಾರ ಮಂಕುತಿಮ್ಮ. ಮನೆಗೆ ಮಠವೆಂದು ತಿಳಿ, ಮನೆನ ಮಠ ಮಾಡ್ಕೋಬೇಕಂತೆ. ಮನೆಗೆ ಮಠವೆಂದು ತಿಳಿ ಬಂಧು ಬಳಗವೇ ಗುರುವೋ. ಬಂಧುಗಳು ಬಳಗಳು ನಮಗೆ ಬರ್ತಾ ಇರ್ತಾರಲ್ಲ, ಅವರು ನಮಗೆ ಗುರುವಾಗಿ ನಮ್ಮ ಸಂಸಾರಕ್ಕೆ ಇಂಬು ಕೊಡ್ತಾರೆ, ಆಧಾರಭೂತವಾಗಿರ್ತಾರೆ. ನೋಡಿ, ಕರೀರಿ ಮನೆಗೆ ಅಂತಂಥ ಸಾಧಕರನ್ನ ಮನೆ ಕರೀರಿ. ನೀವು ಅನುದಿನವೂ ಮಕ್ಕಳಿಗೆ ಹೇಳ್ತಾ ಇರ್ತೀರಾ, ಮಕ್ಕಳ ತಲೆಗೆ ಹೋಗಲ್ಲ. ಪ್ರವೀಣ್ ಗೋಲ್ಕಿಂಡಿ ನಿಮ್ಮ ಮನೆ ಕರೆದ್ರಿ, ಅವರೆಲ್ಲ ಒಂದು ಕೊಳಲು ಕೇಳ್ತಾ ಇರ್ತಾರೆ. ಕೊಳಲನ್ನ ಊದಿ ಬಿಟ್ಟು, ಮಗು ನೀನು ನಾಳೆಯಿಂದ ಕೊಳಲು ಕಲಿ ಅಂತ ಒಂದು ತಲೆ ಮೇಲೆ ಆಶೀರ್ವಾದ ಮಾಡಿದ್ರೆ ನಾಳೆಯಿಂದ ಕೊಳಲು ಕಲಿ ಕಿಳಿಯುತ್ತಾ ಇಲ್ವಾ? ಅದು ಬೇರೆಯವರು ಹೇಳಿದಾಗ ಅದಕ್ಕೆ ಪ್ರಭಾವ ಜಾಸ್ತಿ. ಅದಕ್ಕೆ ನಮ್ಮ ಹಿರಿಯರು ಸನ್ಮಿತ್ರರು ಮನೆಗೆ ಬರ್ತಾ ಇರಬೇಕು. ಸುಧನಂ, ಒಳ್ಳೆಯ ಹಣವನ್ನು ಮನೆಗೆ ತರ್ಕೊಂಬರ್ಬೇಕಂತೆ. ಬೇರೆಯವರಿಗೆ ಕಣ್ಣೀರು ಹಾಕಿಸಿ ಆ ಹಣ ಬರಬಾರ್ದು. ಮುಸ್ಲಿಂ ಧರ್ಮದಲ್ಲಿ ಎಷ್ಟು ನಿಯಮಗಳಿದ್ದಾವೆ. ಬೆವರು ಸುರಿಸಿ ಕೆಲಸ ಮಾಡಬೇಕು. ಆ ಕೆಲಸ ಮಾಡಿದ್ದು ಬಂದಿದ್ರೊಳಗೆ ಸಂಪಾದನೆಯಲ್ಲಿ ದಾನ ಮಾಡಿದ್ರೆ ಮಾಡಬೇಕು. ಅವರ ಪದ್ಧತಿಯ ಪ್ರಕಾರ ಇಲ್ಲೆಲ್ಲ ಬಂದಿರ್ಬೋದು ಆ ಬಂಧುಗಳು, ಬಡ್ಡಿಯನ್ನು ತೆಗೆದುಕೊಳ್ಳುವಂತಿಲ್ಲ. ಕೆಲಸ ಮಾಡಿಯೇ ಪಡ್ಕೋ. ಆಮೇಲೆ ಅವರು ಅದಿದೆ ಒಂದು ಕ್ರಮ. ಒಬ್ಬನ ಹತ್ರ ಕೆಲಸ ಮಾಡಿಸಿದ್ರೆ ಅವನ ಮೈ ಬೆವರು ಆರುವ ಮುನ್ನ ಅವನಿಗೆ ಕೊಡಬೇಕಾದ್ದನ್ನು ಸಂತೃಪ್ತಿಯಿಂದ ಕೊಟ್ಟುಬಿಡು. ಎಷ್ಟು ತತ್ವಗಳಿದ್ದಾವೆ. ಎಲ್ಲ ಧರ್ಮಗಳು ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡ್ತವೆ. ಅದನ್ನು ಅರ್ಥ ಮಾಡಿಕೊಂಡು ತಿಳಿ ಹೇಳುವವರ ಸಂಖ್ಯೆ ಕಡಿಮೆ ಇದೆ ಅಷ್ಟೇ. ಸುಧನಂ, ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿದ ಹಣ ತಗೊಂಬನ್ನಿ. ನಿಜವಾಗಿಯೂ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯಾವತ್ತೂ ಕೆಡಕಾಗಲ್ಲ. ಗಾಂಧಾರಿ ದುರ್ಯೋಧನಿಗೆ ಒಂದು ಕಡೆ ಹೇಳ್ತಾಳೆ, ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯ ಕೊಟ್ಬಿಡಪ್ಪ, ನಮಗೆ ಬೇಡ, ಅವ್ರಿಗೆ ಕೊಡಬೇಕಾದ್ದನ್ನು ಕೊಟ್ಬಿಡು. ಅವಳು ಹೇಳ್ತಾಳೆ, ಪ್ರೌಢ ಮೃದು ಗಚ್ಚತಿ ಪುತ್ರ ಪೌತ್ರಾನ್ ಪ್ರಧ್ವಂಸಿನಿ ಕ್ರೂರ ಸಮಾಹಿತ ಶ್ರೀಹಿ. ನಾವು ಮೃದುವಾಗಿ ಸಾಫ್ಟ್ ಕಾರ್ನರಿಂದ ಒಳ್ಳೆ ರೀತಿಯಲ್ಲಿ ಸಂಪಾದಿಸಿದ ಹಣ ಇದೆಯಲ್ಲ, ಸಂಪತ್ತಿದೆಯಲ್ಲ, ಅದು ನಮ್ಮ ಮಕ್ಕಳಿಗೆ, ಮರಿಮಕ್ಕಳಿಗೆ ಮತ್ತೆ ಮೊಮ್ಮಕ್ಕಳಿಗೆ ತಾನಾಗಿಯೇ ಹೋಗುತ್ತೆ. ಕೆಟ್ಟ ರೀತಿಯಲ್ಲಿ ಸಂಪಾದಿಸಿದ ಹಣ ಕುಲಕ್ಕೆ ಮೃತ್ಯು ಆಗತ್ತಪ್ಪ, ಕೊಟ್ಟು ಬಿಡು ಅಂತ. ಎಂಥ ಅದ್ಭುತವಾದ ಮಾತಲ್ವಾ. ಯಾವ್ಯಾವುದೋ ರೀತಿಯಲ್ಲಿ ಸಂಪಾದನೆ ಮಾಡ್ತಾರೆ. ಭಗವಂತ ಬೇಕಾದಷ್ಟು ಕೆಲಸ ಕೊಟ್ಟಿರ್ತಾನೆ. ಕೆಲವರು ಸರ್ಕಾರಿ ಆಫೀಸಲ್ಲಿ ಹೆಣಗಾಡೋದು ನೋಡಿದರೆ, ಹಪಹಪಿಸಿಗೆ ನೋಡಿದ್ರೆ ನಿಜವಾಗೂ ಬೇಸರ ಆಗುತ್ತೆ. 1 ಲಕ್ಷ 1.5 ಲಕ್ಷ ಸಂಬಳ ಇರುತ್ತೆ. ಒಂದು ಕುಟುಂಬವನ್ನು ತುಂಬಲಿಕ್ಕೆ, ಹೊಟ್ಟೆ ತುಂಬಲಿಕ್ಕೆ ಇದಕ್ಕಿಂತ ಜಾಸ್ತಿ ಬೇಕಾ? ಆದರೆ ಸುತ್ತಮುತ್ತಲೂ ಎಲ್ಲ ಕಡೆ ಕೈ ಹಾಕ್ಕೊಂಡು ಚಾಚಿಕೊಂಡು 500 ರೂಪಾಯಿಗೆ 1,000 ರೂಪಾಯಿಗೆ ಲಂಚಕ್ಕಾಗಿ ಬೇಡ್ಕೊಂಡು ಹೈಟೆಕ್ ಭಿಕ್ಷುಕರು ಅಂತ ಕರೀತಾರೆ. ಅವರಿಗೆ ಬೇಡ್ಕೊಂಡು ಬದುಕ್ತಾರಲ್ವಾ. ಆ 1 ಲಕ್ಷ ರೂಪಾಯಿ ಆ ಸಂಬಳ ಇದ್ದಿದ್ದು ಹಾಗೇ ಇರುತ್ತೆ. ಬರೇ ಹಣೆ ಬರ, ಕೊನೆಯವರೆಗೂ ಬೇಡ್ಕಂಡೇ ತಿನ್ನು ಅಂತ ಭಗವಂತ ಅವ್ರ ತಲೆ ಮೇಲೆ ಎಳೆದಿದ್ರೆ ಇನ್ನೇನು ಮಾಡ್ತಾರೆ? ಆ ಲಕ್ಷ ಅಲ್ಲೇ ಇರುತ್ತೆ ಕೋಟಿಯಾಗಿ. ಇನ್ಯಾರ್ಯಾರೋ ಆ ಮಕ್ಕಳು ಮೊಮ್ಮಕ್ಕಳು ಅಪಹರಿಸ್ಕೊಂಡು ಹೋಗ್ತಾರೆ. ನಮಗೆ ಭಗವಂತ ಏನು ಕೊಟ್ಟಿದ್ದಾನೋ ಅದರೊಳಗೆ ತೃಪ್ತಿ ಪಟ್ಕೊಂಡ್ಬಿಟ್ರೆ ಯಾವ ಚಿಂತೆಯೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸುಧನಂ ಸ್ವಯೋಷಿತಿರತಿ, ಪ್ರೇಮ ನದಿಯ ದಡದ ಒಳಗಡೆ ಹರಿಯುವ ನೀರಿನಂತಿರಬೇಕಂತೆ. ಅದೊಂದು ಧರ್ಮವಾಗುತ್ತೆ ಅಂತ DVG ಹೇಳ್ತಾರೆ. ದಡ ಮೀರಿ ಹರಿಬಾರದು ಪ್ರೇಮ. ಸ್ವಯೋಷಿತಿರತಿ ಆಜ್ಞಾಪರ ಸೇವಕಾ, ನಾವು ಹೇಳಿದ್ದನ್ನು ಕೇಳುವ ಸೇವಕರು. ಆತಿಥ್ಯಂ ಹರಿಪೂಜನಂ, ಪ್ರತಿನಿತ್ಯ ಆತಿಥ್ಯ, ಅತಿಥಿ ಸತ್ಕಾರ. ನಮ್ಮ ಅಜ್ಜ ಅಜ್ಜಿನ ಯೋಚನೆ ಮಾಡ್ಕೊಳ್ಳಿ. ಮನೆಗೆ ಬಂದವರಿಗೆ ಎಷ್ಟು ಅತಿಥಿ. ನಮ್ಮ ಶರದ್ ಅವರು ಹೇಳ್ತಾ ಇದ್ರು, ಇಲ್ಲಿ ಹರಿಹರದಲ್ಲಿ ಒಂದು ವಿಶೇಷ ಅಂದರೆ, ಯಾವುದೇ ಜಾತಿ ಆಗಲಿ ಯಾವುದೇ ಕುಲ ಆಗಿರಲಿ, ಇಲ್ಲೊಂದು ಮನೆಗೆ ಬಂದ ಅತಿಥಿಗಳಿಗೆ ಬಹಳ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾರೆ, ಅತಿಥಿ ಸತ್ಕಾರ ಮಾಡ್ತಾರೆ ಅಂತ ನಿನ್ನೆ ಮಾತಾಡ್ತಾ ಇದ್ರು. ಅದೊಂದು ಕ್ಷೇತ್ರ ಮಹಿಮೆಯೋ ಏನೋ ಗೊತ್ತಿಲ್ಲ.
ಆತಿಥ್ಯ ನಮಗೆ ಇಹಕ್ಕೂ ಒಳ್ಳೆಯದು, ಪರಕ್ಕೂ ಒಳ್ಳೆಯದು. ಆತಿಥ್ಯಂ ಹರಿಪೂಜನಂ, ಭಗವಂತನ ಆರಾಧನೆ ನಡೆಯಬೇಕು. ಪ್ರತಿದಿನ ಮಿಷ್ಟಾನ್ನ ಪಾನಂ ಗೃಹೆ, ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಸಾಧೋ ಸಂಗಮುಪಾಸತೆ, ಕೊನೆಗೆ ಸಜ್ಜನರ ಸಹವಾಸ ಮಾಡಬೇಕು. ಇಷ್ಟಿದ್ಬಿಟ್ರೆ ಮನೆಯಲ್ಲಿ ಅಂತಹ ಗೃಹಸ್ಥಾಶ್ರಮ ಧನ್ಯ ಅಂತ ಹೇಳ್ತಾರೆ. ಮನೆಯೇ ಮಠವೆಂದು ತಿಳಿ ಬಂಧು ಬಳಗವೆ ಗುರುವೋ ಅನವರತ ಪರಿಚರ್ಯೆ ಅವರೊರೆವ ಪಾಠ ನಿನಗುಳಿದ ಜಗಕ್ಕೆ ಮುಟ್ಟಿಪ ಸೇತು ಸಂಸಾರ ಮನಕ್ಕೆ ಪುಟ ಸಂಸ್ಕಾರ ಮಂಕುತಿಮ್ಮ. ಇಷ್ಟೆಲ್ಲ ಮಾಡಿದರೆ ಮನೆಗೆ ಅತಿಥಿಗಳು ಬರ್ತಾ ಇದ್ರೆ ನಮಗೆ ಖರ್ಚಾಗಲ್ಲ, ನಮಗೆ ಗೊತ್ತಾಗದ ಸಂಪತ್ತನ್ನು ಕೊಟ್ಟು ಹೋಗ್ತಾರೆ. ಇಡೀ ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಎಷ್ಟು ಪ್ರಭಾವ ಬೀರ್ತಾರೆ. ನಮ್ಮ ಮಕ್ಕಳಿಗೆ ಎಂಥ ಆಶೀರ್ವಾದ ಮಾಡ್ತಾರೆ. ಮನಸ್ಸಿಗೆ ಒಂದು ಸಂಸ್ಕಾರ ಕೊಡುವಂಥವ್ರಂತೆ ಅವರೆಲ್ಲ ಅತಿಥಿ ಸತ್ಕಾರ. ಹಿಂದೆಲ್ಲ ನೋಡಿ, ಮನೇಲಿ ಅಡುಗೆ ಮಾಡ್ತಾ ಇದ್ದರೆ 2 ಜನರಿಗೆ 4 ಜನರಿಗೆ ನಮ್ಮ ಅಜ್ಜಿ ಜಾಸ್ತಿ ಮಾಡಿಡೋರು. ನಾವು ಕೇಳ್ತಾ ಇದ್ದೆ, ಯಾಕೆಂದರೆ ಏನು ವೇಸ್ಟ್ ಆಗಲ್ವ? ಏನು ವೇಸ್ಟ್ ಆಗಲ್ಲ, ಎಂಥದ್ದು ಆಗಲ್ಲ. ಯಾರು ಬರ್ತಾರೆ, ಆಮೇಲೆ ಅವರಿಗೆ ಹಾಕ್ಬಿಟ್ಟು ಊಟ ಮಾಡಬೇಕು. ಬರದೇ ಇದ್ರೆ ತೊಂದರೆ ಇಲ್ಲ, ನಾಯಿ ಸಾಕ್ಕೊಂಡಿದ್ದೀವಿ, ಬೆಕ್ಕು ಸಾಕ್ಕೊಂಡಿದ್ದೀವಿ, ಹಸು ಇದೆ, ಅದೇನು ವೇಸ್ಟ್ ಆಗಲ್ಲಪ್ಪ ಅಂತ ಹೇಳ್ತಾ ಇದ್ರು. ಕೊನೇ ದಾರಿ ನೋಡಿ ಇನ್ಯಾರು ಬರಲ್ಲ ಅಂದರೆ ನಮ್ಮ ಅಜ್ಜಿ ಊಟ ಮಾಡ್ತಿದ್ರು. ಎಂಥ ಅತಿಥಿ ಸತ್ಕಾರ. ನಮ್ಮ ಅಜ್ಜಿಗೆ ಒಂದು ಅಕ್ಷರ ಬರೆಯಕ್ಕೆ ಬರ್ತಿರ್ಲಿಲ್ಲ. ಭಗವದ್ಗೀತೆಯ ತತ್ವವನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು. ಇವತ್ತು ಅತಿಥಿ ಸತ್ಕಾರ ಅಂದರೆ ದೇವರೇ ಗತಿ, ತಿಥಿ ಸತ್ಕಾರ ಆಗೋಗುತ್ತೆ. 5 ರೊಟ್ಟಿ ಮಾಡ್ಕೊಂಡಿರ್ತಾರೆ. 2 ಗಂಡನಿಗೆ, 2 ಹೆಂಡತಿಗೆ, 1 ಚಿಕ್ಕ ಮಗು ಇರುತ್ತೆ, ಅದು ಮಗುವಿಗೆ. ಯಾರು ಅತಿಥಿಗಳು 12 ಗಂಟೆ 12 ಅಷ್ಟೊತ್ತಿಗೆ ಅವ್ರ ಮನೆಗೆ ಹೋದರೆ ಬಾಗಿಲು ತೆಗೆಯುವಾಗಲೇ ಮುಖ ಸಿಂಡ್ರಿಸ್ಕೊಂತಾನೆ. ಗಂಡನೂ ಅಷ್ಟೇ, ಹೆಂಡ್ತಿಯೂ ಅಷ್ಟೇ. ಕಣ್ಣು ಕೆಂಪು ಮಾಡಿ ನೋಡೋದು, ಬಂತಲ್ಲ ನನ್ನ 1 ರೊಟ್ಟಿಗೆ ಗತಿ, ಇವ್ರು ಹಣೆವರ ಬಂತಲ್ಲ ಅಂತ, ಒಂದೊಂದೇ ರೊಟ್ಟಿ ಸಿಗುತ್ತಲ್ಲ ಅಂತ ಆ ಥರ ಕೊರಗ್ತೀವಿ ನಾವು. ಆತಿಥ್ಯಂ ಹರಿಪೂಜನಂ ಪ್ರತಿದಿನಂ ಮೃಷ್ಟಾನ್ನ ಪಾನಂ ಗೃಹೇ ಸಾಧೋ ಸಂಗಮುಪಾಸತೆ ಹಿ ಸತತಂ ಧನ್ಯೋ ಗೃಹಸ್ಥಾಶ್ರಮ. ಮನೆಯೇ ಮಠವೆಂದು ತಿಳಿ ಬಂಧು ಬಳಗವೆ ಗುರುವೋ ಅನವರತ ಪರಿಚರ್ಯೆ ಅವರೊರೆವ ಪಾಠ ನಿನಗುಳಿದ ಜಗವ ಮುಟ್ಟಿಪ ಸೇತು ಸಂಸಾರ. ಉಳಿದ ಜಗತ್ತಕ್ಕೆ ಮುಟ್ಟಿಸುವ ಸಂಸಾರ ಸೇತುವೆ ಅಂತೆ ಅದು. ಮನಕ್ಕೆ ಪುಟ ಸಂಸ್ಕಾರ. ಮನೆ ಮನಸ್ಸಿಗೆ ಸಂಸ್ಕಾರ ಕೊಟ್ಟರೆ ಮನೆ. ಮನಸ್ಸಿಗೆ ಸಂಸ್ಕಾರ ಇಲ್ಲ ಅಂದರೆ ಅದು ಮನೆಯೇ ಅಲ್ಲ. ಮನೆ ಏನು ಮಾಡುತ್ತಂತೆ? ವಿನಯಗಳನ್ನು ಕಲಿಸುತ್ತಂತೆ, ಜನಹಿತವನ್ನು ಬೆಳೆಸುತ್ತಂತೆ. ಗೃಹಿತೆ ಅಂದರೆ ಅತ್ಯಂತ ಗುಣವಂತದ್ದು, ಗುಣವುಳ್ಳದ್ದು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನೆಲ್ಲ ನಾವು ಎಷ್ಟು ಚೆನ್ನಾಗಿ ಬಳಸ್ಕೋಬೇಕು. ಪ್ರತಿಯೊಂದು ಎಲ್ಲ ತತ್ವಗಳು ಕಗ್ಗದಲ್ಲಿದೆ. ನಿನ್ನೆ ಒಂದು ಅರ್ಧ ಪದ್ಯ ಬಿಟ್ಬಿಟ್ಟಿದೆ, ಸಮಯ ಆಗ್ತಾ ಬಂತು. ಸ್ವಾತಂತ್ರ್ಯವನು ದೇವ ಏಕೆಯ ನಗಿತ್ತೆಗದು ನೀತಿಯಿಂದೆನ್ನ ಬೀಳಿ ಪಯುಕುತಿಯೇನೈ ಚೈತನ್ಯಕಾದಿ ಕಾರಣನೆ ನೀನಿರಲೆನ್ನ ಚೇತಸದ ಸಾಸಂಗಳೆಲ್ಲ ಬರಿದಾಯಸವು ಶುಕಪಿಕಂಗಳಿಗೆ ನೀನತಿಮತಿಯ ನೀಯದಿರೆ ನಲಿದು ನುಂಚರದೊಳವು ಪಾಡಿ ಸುಳಿದಾಡಿ ನಿನ್ನ ನಿಂದಿಸದೆ ಮೇಣ್ ಅನ್ಯರನ್ನು ಕುಂದಿಸದೆ ನಿನ್ನ ರಚನೆಯ ಸೊಬಗ ತೋರ್ಪ ಹರುಷದೊಳಿರಲು ಸ್ವಾತಂತ್ರ್ಯವನು ದೇವ ಏಕೆಯ ನಗಿತ್ತೆ ಅದು ನೀತಿ ಹಿಂದೆನ್ನ ಬೀಳಿ ಪಯುಕುತಿಯೇನೈ. 2ನೇ ಭಾಗ ಚರಣ. ತರುಲತೆಗಳರಿವಿನೊಳು ನರನಿಗೆಣ ಇರದೊಡಂ. ಬಳ್ಳಿಗಳು, ಮರಗಳು ಆ ತಿಳುವಳಿಕೆಯಲ್ಲಿ ಮನುಷ್ಯನಿಗೆ ಸರಿಸಾಟಿ ಅಲ್ಲ. ಆದರೆ ಮರಗಳಿಗೇನು ತಿಳುವಳಿಕೆ ಇದೆ, ಬಳ್ಳಿಗಳಿಗೇನು ತಿಳುವಳಿಕೆ ಇದೆ ಮನುಷ್ಯನಿಗೆ ಹೋಲಿಸಿದ್ರೆ? ನಿನ್ನಾಣತಿಯ ನರಿದು ದುಗುಡ ಪಡದೆ. ಭಗವಂತನ ಆಜ್ಞೆ ಏನು, ನಾವು ಹೇಗಿರಬೇಕು ಅಂತ ಅವನ ಆಜ್ಞೆಯನ್ನು ಅರ್ಥ ಮಾಡ್ಕೊಂಡ್ಬಿಡ್ತಾವೆ. ಇನ್ನೇನು ಬೇಕು ವಿವೇಕ? ನಮಗೆ ಭಗವಂತ ವಿವೇಕ ಕೊಟ್ಟಿದ್ದಾನೆ, ಅವನ ಆಜ್ಞೆಯನ್ನು ಅರ್ಥ ಮಾಡ್ಕೊಳ್ಳೋಷ್ಟು ನಾವು ಕೆಳಗಡೆ ಇಳಿತೀವ? ತಕ್ಷಣ ಅರ್ಥ ಮಾಡ್ಕೊಳ್ತವೆ. ನಿನ್ನಾಣತಿಯ ನರಿದು ದುಗುಡ ಪಡದೆ, ನಿನ್ನ ಆಜ್ಞೆಯನ್ನು, ನಿನ್ನ ಆಣತಿಯನ್ನು ಅರ್ಥ ಮಾಡಿಕೊಂಡು ಯಾವತ್ತೂ ದುಃಖಿಸಲ್ಲ. ಒಂದು ಲತೆ ದುಃಖ ಪಡುತ್ತಾ? ಒಂದು ಮರ ಯಾವತ್ತಾದರೂ ದುಃಖ ಪಡುತ್ತಾ? ಏನು ಮಾಡ್ತವೆ? ಫಲಪುಷ್ಪಗಳ ತಳೆದು ಪರಹಿತವ ನೆಸಗುತ್ತಲೀ ಹಣ್ಣನ್ನು ಹೂವನ್ನು ಬಿಡ್ತವೆ, ನಿರಂತರವಾಗಿ ಬೇರೆಯವರ ಹಿತವನ್ನೇ ಉಂಟು ಮಾಡ್ತವೆ.
ನಿನ್ನೊಲುಮೆ ಜಾಣ್ಮೆಗಳ ತೋರ್ಪ ಹರುಷದೊಳಿರಲು. ನಿನ್ನ ಪ್ರೀತಿ, ನಿನ್ನ ಚತುರತೆಯನ್ನ ಆ ಮರಗಳು, ಆ ಗಿಡಗಳು, ಬಳ್ಳಿಗಳು ತೋರಿಸ್ಕೊಡ್ತಾವೆ. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತವೆ ನೋಡೆವು. ಎತ್ತಲೋ ಕಾಡು ಮಬ್ಬಿನ ಬಳ್ಳಿ ಮೊಗ್ಗಿನಲಿ ಚಿತ್ರ ರಚನೆಗದೇಕೆ ತೊಡಗಿಗಳು ಪ್ರಕೃತಿ ಕೃತ್ಯಕ್ಕೆ ತಾಂ ತರುವ ಶಕ್ತಿ ಗುಣ ಪೂರ್ಣತೆಯ ಸಾರ್ಥಕವ ಜೀವಿತಕ್ಕೆ ಮಂಕುತಿಮ್ಮ. ಆರಣ್ಯಕದ ಪುಷ್ಪಗಳ ಮೂಸುವವರಾರು ಆರಿಹರು ಪತಗದುಡುಪನು ಹುಡುಕಿ ಮೆಚ್ಚಲ್. ಬೇರೆವರೆಣಿಕೆ ಇಲ್ಲದೆ ನಿನಗೆಂತನಗೆಂದೆ ಪ್ರಕೃತಿ ಸ್ವಾರಸ್ಯವೆಸಗುವಳು ಮಂಕುತಿಮ್ಮ. ಕಾಡು ಹಕ್ಕಿ ಹುಳಕ್ಕೆ ವರ್ಣ ಚಿತ್ರಗಳೇಕೆ ನೋಡುವರ ಕಣ್ಣೊಲವ ಬೇಡುವಳೆ ಸೃಷ್ಟಿ. ಮಾಡುವ ಮಾಟಗಳ ನಾದನಿತು ಬೆಳಗಿಪುದೆ ರೂಢಿಯ ಪ್ರಕೃತಿಯದು ಮಂಕುತಿಮ್ಮ. ಯಾವುದೋ ಒಂದು ಕಾಡಿನ ಮಬ್ಬಿನಲ್ಲಿ ಬಳ್ಳಿ ಎಷ್ಟು ಸುಂದರವಾಗಿ ವಿಚಿತ್ರವಾಗಿ ಹೂವನ್ನು ಅರಳಿಸಲ್ಲ. ಯಾರಲ್ಲಿ ಹೋಗಿ ನೋಡ್ತಾರೆ? ಎಲ್ಲಿದ್ದರೂ ಲತೆ ಸುಂದರವಾದ ಹೂವನ್ನು ಅರಳಿಸುತ್ತಲ್ಲ. ಎತ್ತಲೋ ಕಾಡು ಮಬ್ಬಿನ ಬಳ್ಳಿ ಮೊಗ್ಗಿನಲಿ ಚಿತ್ರ ರಚನೆಗದೇಕೆ ತೊಡಗಿಗಳು ಪ್ರಕೃತಿ. ಅಲ್ಯಾಕೆ ಚಿತ್ರ ಬರೀಬೇಕವಳು ಪ್ರಕೃತಿ? ಕೃತ್ಯಕ್ಕೆ ತಾಂ ತರುವ ಶಕ್ತಿ ಗುಣ ಪೂರ್ಣತೆಗೆ ಸಾರ್ಥಕವ ಜೀವಿತ ತಿಮ್ಮ. ನಾನು ಮಾಡುವ ಕೆಲಸ ಪೂರ್ಣ ಆಗಬೇಕು, ಅದೇ ನಾವು ಮಾಡೋ ಕೆಲಸಕ್ಕೆ ಸಾರ್ಥಕತೆ. ಅದನ್ನು ಪ್ರಕೃತಿ ಪಾಠ ಮಾಡ್ತಾಳಲ್ಲ. ಕಾಡು ಹಕ್ಕಿ ಹುಳಕ್ಕೆ ವರ್ಣ ಚಿತ್ರಗಳೇಕೆ. ಕಾಡಲ್ಲಿರುವ ಹಕ್ಕಿ ಹುಳಕ್ಕೆ ವರ್ಣ ಬಣ್ಣ ಬಣ್ಣ ಚಿತ್ರ ಯಾತಕ್ಕೆ ಬೇಕು? ನೋಡುವರ ಕಣ್ಣೊಲವ ಬೇಡುವಳೆ ಸೃಷ್ಟಿ. ಯಾರು ಬಂದು ನೋಡಲಿ, ನನಗೆ ಪ್ರಶಸ್ತಿ ಕೊಡಲಿ ಅಂತ ಯಾವತ್ತಾದರೂ ಪ್ರಕೃತಿ ಹಾತೊರಿತಾ ಇರ್ತಾಳ. ಮಾಡುವ ಮಾಟಗಳ ನಾದನಿತು ಬೆಳಗಿಪುದೆ ರೂಢಿಯ ಪ್ರಕೃತಿಯದು ಮಂಕುತಿಮ್ಮ. ತಾನು ಮಾಡುವ ಕೆಲಸವನ್ನು ಆದಷ್ಟು ಉಜ್ವಲವಾಗಿ ಮಾಡುವುದೇ ಪ್ರಕೃತಿಯ ಒಂದು ಸ್ವಾಭಾವಿಕವಾದ ಗುಣ. ಆದ್ದರಿಂದ ನಾವು ಮಾಡುವ ಕೆಲಸವನ್ನು ನನಗೆ ಪ್ರೀತಿಯಾಗುವಾಗ ಮಾಡಬೇಕಲ್ವಾ. ಆರಣ್ಯಕದ ಪುಷ್ಪಗಳ ಮೂಸುವವರಾರು. ಕಾಡಿನಲ್ಲಿ ಹೋಗಿ ಹೂವನ್ನು ಮೂಸ್ಕೊಂಡು ಅದರ ಸುವಾಸನೆಯನ್ನು ಯಾರು ಅಘ್ರಾಣಿಸ್ತಾರೆ? ಆರಿಹರು ಪತಗದುಡುಪನು ಹುಡುಕಿ ಮೆಚ್ಚಲ್. ಪತಂಗದ ಉಡುಪನ್ನು ಹುಡುಕಿ ಮೆಚ್ಚಲಿಕ್ಕೆ ಯಾರಿದ್ದಾರೆ? ನವಿಲಿಗೆ ಚಿತ್ರ ಬರೆದವರು ಯಾರೋ, ಪವಳದ ಲತೆಗೆ ಕೆಂಪಿಟ್ಟವರು ಯಾರೋ, ಸವಿ ಮಾತಿನ ರಗಿಳಿಗೆ ಹಸಿರು ಬರೆದವರಾರೋ. ಇವನ್ನೆಲ್ಲ ಮಾಡಿದ ಭಗವಂತ ಸಲ್ಲಿಸ್ತಾನೆ. ಆದ್ರಿಂದ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಕನಕದಾಸರು ಹೇಳ್ತಾರಲ್ಲ, ಆರಣ್ಯಕದ ಪುಷ್ಪಗಳ ಮೂಸುವವರಾರು ಆರಿಹರು ಪದಕದುಡುಪನು ಹುಡುಕಿ ಮೆಚ್ಚಲ್. ಬೇರೆಯವರೆಣಿಕೆ ಇಲ್ಲದೆ ತನಗೆಂದೆ ಪ್ರಕೃತಿ ಸ್ವಾರಸ್ಯವೆಸಗುವಳೋ ಮಂಕುತಿಮ್ಮ. ಮರದ ಯೋಗ್ಯತೆ ನಮಗಿದೆಯಾ? ಸಂಸ್ಕೃತದಲ್ಲೊಂದು ಸುಭಾಷಿತ ಇದೆ ತೆಂಗಿನ ಮರದ ಬಗ್ಗೆ. ಪ್ರಥಮ ವಯಸಿ ಪೀತಂ ತೋಯಮಲ್ಪಂ ಸ್ಮರಂತಃ ಶಿರಸಿ ನಿಹಿತ ಬಾರಾಹ ನಾರಿಕೇಲಾ ನರಾಣಾಂ. ಉದಕಮೃತಕಲ್ಪಂ ದದ್ಯುರಾಜೀವಿತಾಂತಂ ನಹಿ ಕೃತಮುಪಕಾರೋ ನಹಿ ಕೃತಮುಪಕಾರಂ ಸಾಧವೋ ವಿಸ್ಮರಂತಿ. ಎಷ್ಟು ಅದ್ಭುತವಾಗಿ ತೆಂಗಿನ ಮರದ ಬಗ್ಗೆ ಸುಭಾಷಿತ. ಬಾಲ್ಯದಲ್ಲಿ ತೆಂಗಿನ ಗಿಡ ನೆಟ್ಟು 2 ವರ್ಷ ಕಾಲ ನೀರು ಹಾಕ್ತೀವಿ ನಾವು. ಅದಕ್ಕೆ ಬೇಕಾಗುವಷ್ಟು ನೀರೇನು ಹಾಕಲ್ಲ. ಅದರೊಳಗೂ ನಮ್ಮ ಸೋಮಾರಿತನ, ನಾವು ಕೈ ತೊಳೆದ ನೀರು, ಕಾಲು ತೊಳೆದ ನೀರು ಅದಕ್ಕೆ ಹೋಗುವಾಗ ಮಾಡಿರ್ತೀವಿ. ಫಿಲ್ಟರ್ ವಾಟರ್ ನಾವು ಮಾತ್ರ ಕುಡಿತೀವಿ, ಅದಕ್ಕೆ ಫಿಲ್ಟರ್ ವಾಟರ್ ಇಲ್ಲ. ನಮಗೆ ಮಾತ್ರ ಶ್ರೇಷ್ಠ ಇದು ನೀರೆಲ್ಲ ಬೇಕು. ಆದರೂ ಯಾವತ್ತೂ ತೆಂಗಿನ ಗಿಡ ಬೇಜಾರು ಮಾಡ್ಕೊಳ್ಳಲ್ಲ. ಕೊಳಕ್ಕೆ ನೀರು ಹಾಕಿದರೂ ಸೊಂಪಾಗಿ ಬೆಳೆಯುತ್ತೆ. ಅದಕ್ಕೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಪ್ಯೂರ್ ನೀರು ಹಾಕಿದರೆ ಬೆಳೆಯೋದೇ ಇಲ್ಲ. ಪ್ರಥಮ ವಯಸ್ಸಿ ಪೀತಂ ತೋಯಮಲ್ಪಂ ಸ್ಮರಂತಹ. ನೀನು ಕೊಟ್ಟ ಅತೀ ಕಡಿಮೆ ನೀರನ್ನು, ಬಾಲ್ಯದಲ್ಲಿ ಕೊಟ್ಟ ನೀರನ್ನು ಸ್ಮರಿಸಿಕೊಳ್ತಾ, ಶಿರಸಿ ನಿಹಿತ ಭಾರಾಹ ನಾರಿಕೇಲಾ ನರಾಣಾಂ. ತಲೆಯಲ್ಲಿ ಹೊರಲಾರದ ಭಾರವನ್ನು ಹೊತ್ತು ಈ ತೆಂಗಿನ ಮರಗಳು ಮನುಷ್ಯನಿಗೆ ಬಾಲ್ಯದಲ್ಲಿ ನೀರುಣಿಸಿದ್ಯಲ್ಲ ಅಂತ ಕೃತಜ್ಞತೆಯಿಂದ ತಾವು ಇರುವಷ್ಟು ಕಾಲವೂ ಕೂಡ ಸಿಹಿ ಸಿಹಿಯಾದ ಮಧುಮಧುರವಾದ ನೀರನ್ನು ಕೊಡ್ತಾನೆ ಹೋಗ್ತಾವಲ್ಲ. ಉದಕಮೃತ ಕಲ್ಪಂ ದದ್ಯುರಾಜೀವಿತಾಂತಂ. ಸಿಹಿಯಾದ ಮಧುಮಧುರವಾದ ನೀರನ್ನು ಕೊಡ್ತಾ ಹೋಗ್ತಾವಲ್ಲ. ಮಾಡಿದ ಉಪಕಾರವನ್ನು ಸಜ್ಜನರು ಯಾವತ್ತೂ ಮರೆಯಲ್ಲ. ಆದ್ದರಿಂದ ಮರದ ಯೋಗ್ಯತೆ ನಮಗಿದೆಯಾ? ಮರದ ಯೋಗ್ಯತೆಯೂ ನಮಗಿಲ್ಲ. ಪರಹಿತದ ಮಾತಿರಲಿ ಪರರಿನೇ ಜೀವಿಪನು
ನರಜಂತು ಪಶು ಪಕ್ಷಿ ಕೀಟ ಮೀನ್ಗಳವಲ್ ಪರರಿನೆಳಸದೇನನುಂ ಪರರಿ ಉಪಕರಿಪ ತರು ಜನ್ಮವಲ ಪುಣ್ಯ ಮಂಕುತಿಮ್ಮ ನೆರಳ ನಿನಿತನು ಕೊಡುವ ದಣಿವ ನಿನಿತನು ಕಳವ ತಿರೆಯ ಪಯಣದ ಹೊರಯ ನಿನಿತು ಸುಳುವೆನಿಪ ತರುವಾಗಿ ಮನೆಯೊಳಗ ಹೊರಗೊ ನೀಂ ಬೆಳೆಯುತ್ತಿರೆ ಪರಮ ಧರ್ಮವದೆಲವ ಮಂಕುತಿಮ್ಮ. ಮರದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪರಹಿತದ ಮಾತಿರಲಿ, ಬೇರೆಯವರಿಗೆ ಹಿತವನ್ನು ಮಾಡುವುದಿರಲಿ. ಪರರಿನೇ ಜೀವಿಪನು, ಬೇರೆಯವರಿಂದಲೇ ಬದುಕ್ತಾನೆ ಮನುಷ್ಯ. ನರಜಂತು ಪಶು ಪಕ್ಷಿ ಕೀಟ ಮೀನ್ಗಳವಲ್, ಹಾಗೆ ಬದುಕ್ತಾನಲ್ಲ. ಆದರೆ ಮರ ತಗೊಳ್ಳಿ, ಪರರಿನೆಳಸದೇನನು, ಬೇರೆಯವರಿಂದ ಏನನ್ನೂ ನಿರೀಕ್ಷಿಸದೆ, ಪರರಿಗುಪಕರಿಪ, ಬೇರೆಯವರಿಗೆ ಉಪಕಾರವನ್ನೇ ಮಾಡುವ, ತರು ಜನ್ಮ ವಲ ಪುಣ್ಯ ಮಂಕುತಿಮ್ಮ, ಮರದ ಜನ್ಮ ಪುಣ್ಯಮಯವಾದ ಜನ್ಮ ಅಲ್ವಾ. ಏನೆಲ್ಲ ಮಾಡುತ್ತೆ ಮರ? ನೆರಳ ನಿನಿತನು ಕೊಡುವ, ದಣಿವ ನಿನಿತನು ಕಳೆವ, ತಿರೆಯ ಪಯಣದ ಹೊರೆಯ ನಿನಿತು ಸುಳುವೆ ನೀಪ. ಒಂದಷ್ಟು ನೆರಳು ಕೊಡುತ್ತೆ. ನಾವು ಪ್ರಯಾಣ ಮಾಡ್ತಾ ಇದ್ರೆ ನಮ್ಮ ದಣಿವನ್ನು ದೂರ ಮಾಡುತ್ತೆ. ನೆರಳ ನಿನಿತನು ಕೊಡುವ, ದಣಿವ ನಿನಿತನು ಕಳೆವ, ತಿರೆಯ ಪಯಣದ ಹೊರೆಯ ನಿನಿತು ಸುಳುವೆ ನೀಪ. ತರುವಾಗಿ ಮನೆಯೊಳಗೋ ಹೊರಗೋ ನೀಂ ಬೆಳೆಯುತ್ತೀರೇ. ಎಂಥ ಅದ್ಭುತವಾಗಿ ಜೋಡಿಸಿದ್ದಾರೆ ನೋಡಿ. ನೀನು ಮನೆಯೊಳಗಡೆ ಇದ್ದರೂ ತರುವಾಗು ಅಂದರೆ ಮರವಾಗು, ಮನೆ ಹೊರಗಡೆ ಹೋದರೂ ಮರವಾಗು, ಒಟ್ಟಿಗೆ ನೆರವಾಗು. ನೆರಳ ನಿನಿತನು ಕೊಡುವ, ದಣಿವ ನಿನಿತನು ಕಳೆವ, ತಿರೆಯ ಪಯಣದ ಹೊರೆಯ ನಿನಿತು ಸುಳುವೆ ನಿಪ. ತರುವಾಗಿ ಮನೆಯೊಳಗೋ ಹೊರಗೋ ನೀಂ ಬೆಳೆಯುತ್ತೀರೇ ಪರಮ ಧರ್ಮವದೆಲವೋ ಮಂಕುತಿಮ್ಮ. ಮರದ್ದು ಪರಮಧರ್ಮ. ಮರದ ಹಾಗೆ ನಾವು ಕಲ್ತ್ಕೊಂಡ್ರೆ ನಮ್ಮ ಗುಣವನ್ನು ಸುಧಾರಿಸ್ಕೊಂಡು ಬಿಟ್ರೆ ಅದೇ ನಿಜವಾದ ಧರ್ಮ. ಇನ್ಯಾವುದು ಬೇಕು? ಹೀಗೆ ಹೇಳ್ತಾ ಹೋಗ್ತಾರೆ ಡಿ ವಿಜಿ. ನಾವು ಪ್ರಾರ್ಥನೆ ಮಾಡ್ತೀವಲ್ಲ ಭಗವಂತನ ಹತ್ರ, ಏನು ಪ್ರಾರ್ಥನೆ ಮಾಡಬೇಕಂತೆ? ಅವನಿಗೆ ಬಿಟ್ಟುಬಿಡು, ಪ್ರಾರ್ಥನೆ ಮಾಡಬೇಡ ಅಂತಾರೆ. ಹರಸೂದದೇನ ನೀಂ ವರವದೇನೆಂದರಿವೆ, ಸರಿಯಿಂದು ತೋರಿದುದು ನಾಳೆ ಸರಿಯುವುದೇ. ನಿರುಕಿಸುವುದೆಂತು ಚಿರಕಾಲದೊಳ್ಳಿತ ನಿಂದು, ಅರಿವ ದೈವವೇ ಪೊರೆಗೆ ಮಂಕುತಿಮ್ಮ. ಏನು ಬೇರೆಯವ್ರಿಗೆ ಹರಿಸ್ತ್ಯಾ? ನಿನಗೇನು ಕೆಪಾಸಿಟಿ ಇದೆ? ಏನು ವರ ಅಂತ ತಿಳ್ಕೊಂಡಿದ್ಯಾ ನೀನು? ಸರಿಗಿಂದು ತೋರಿದುದು ನಾಳೆ ಸರಿಯುವುದೇ. ಇವತ್ತು ಸರಿ ಅನಿಸಿದ್ದು ನಾಳೆ ಸರಿ ಅನಿಸುತ್ತಾ? ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಸೈಟ್ ಬೇಕು ಅಂತ ತಗೊಂಡಿರ್ತೀವಿ. ಆಮೇಲೆ ಟ್ರಾಫಿಕ್ ಜಾಮು ಗಲಾಟೆ ಶುರು ಆದ ತಕ್ಷಣ ಅದನ್ನೇ ಮಾರಿ ಮತ್ತೊಂದು ಕಡೆ ಒಂದು ಮೂಲೆಗೆ ಹೋಗಿರ್ತೀವಿ. ಇವತ್ತು ಸರಿ ಅನಿಸಿದ್ದು ನಾಳೆ ಸರಿ ಅನಿಸುತ್ತಾ? ಅದರಿಂದ ಭಗವಂತನ ಹತ್ರ ಯಾವುದು ಕೇಳಕ್ಕೆ ಸಾಧ್ಯ ನಾವು? ಸರಿಗಿಂದು ತೋರಿದುದು ನಾಳೆ ಸರಿಯುವುದೇ, ನಿರುಕಿಸುವುದೆಂತು ಚಿರಕಾಲದೊಳ್ಳಿತ ನಿಂದು. ಮುಂದಾಗುವುದು ಒಳ್ಳಿದನ್ನು ಈಗಲೇ ಹೇಗೆ ನಾವು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಅದರಿಂದ ಏನೂ ಕೇಳ್ಕೋಬೇಡ, ಮಾಡು ಕೆಲಸ ಮಾಡು. ಅರಿವ ದೈವವೇ ಪೊರಗೆ ಮಂಕುತಿಮ್ಮ. ಆ ದೈವಕ್ಕೆಲ್ಲ ಗೊತ್ತು, ಭಗವಂತನಿಗೆಲ್ಲ ಗೊತ್ತು. ಅವನು ಸರ್ವಜ್ಞ, ಸರ್ವವ್ಯಾಪಿ. ನಮಗೆ ಯಾವ ಕಾಲದಲ್ಲಿ ಏನು ಕೊಡಬೇಕು ಅಂತ ಗೊತ್ತಿಲ್ವಾ? ನಾ ಮಾಡೋ ಕೆಲಸ ಮಾಡಬೇಕು, ತಲೆಯನ್ನು ಮಣಿಬೇಕಷ್ಟೇ. ನಾವೇನು ಕೇಳಬೇಕಾಗಿದ್ದಿಲ್ಲ, ಅವನಿಗೆ ಗೊತ್ತು ಯಾವ ಕಾಲದಲ್ಲಿ ನಮ್ಗೇನು ಕೊಡಬೇಕು ಅಂತ. ಬೇಡಿದುದ ನೀವನೀಶ್ವರನೆಂಬ ನೆಚ್ಚಿಲ್ಲ, ಬೇಡಲೊಳ್ಳಿ ತಾವುದೆಂಬುದರ ಅರಿವುಮಿಲ್ಲ. ಕೂಡಿ ಬಂದುದನು ಅವನಿಚ್ಛೆ ಎಂದು ಕೊಳೆ, ನೀಡುಗೆದೆ ಗಟ್ಟಿಯನು ಮಂಕುತಿಮ್ಮ. ಬೇಡಿದ್ದು ಕೊಡ್ತಾನೆ ಅಂತ ಗೊತ್ತಾ? ನಮಗೆ ಗ್ಯಾರಂಟಿ ಇದೆಯಾ? ಮತ್ತಾಕೆ ಪ್ರತಿ ದಿವಸ ಹೋಗ್ತೀವಿ? ಒಂದು ದಿವಸ ಬೇಡ್ಬಿಟ್ರೆ ಆಮೇಲೆ ಹೋಗಬಾರ್ದಲ್ವಾ? ನಾಳೆನೂ ಹೋಗಿ ಅದನ್ನೇ ಬೇಡ್ತೀವಿ. ಅವ್ನು ಗ್ಯಾರಂಟಿ ಇಲ್ಲ. ಶಿವನ ಮೇಲೂ ನಮ್ಗೆ ನಂಬಿಕೆ ಇಲ್ಲ. ಬೇಡಿದೀವನೀಶ್ವರನೆಂಬ ನೆಚ್ಚಿಲ್ಲ, ಬೇಡಲು ಒಳ್ಳಿತು ಆವುದು ಎಂಬುದರ ಅರಿವುಮಿಲ್ಲ. ಯಾವುದು ಒಳ್ಳೆಯದು ಅಂತ ನಮಗೆ ಜ್ಞಾನ ಗೊತ್ತಿದೆಯಾ? ಯಾವುದು ಭಗವಂತನ ಹತ್ರ ಕೇಳ್ಕೋಬೇಕು ಅಂತ? ಅದಕ್ಕೆ ಏನು ಮಾಡಬೇಕಂತೆ? ಎಷ್ಟು ಚೆನ್ನಾಗಿದೆ. ಕೂಡಿ ಬಂದುದನೆ ಅವನಿಚ್ಛೆ ಎಂದು ಕೊಳೆ. ಏನೇನು ಬರುತ್ತೋ ಅದು ಅವನಿಚ್ಛೆ ಅಂದ್ಕೊಂಡು ನೀಡುಗೆದೆ ಗಟ್ಟಿಯನೋ ಮಂಕುತಿಮ್ಮ. ನಿನ್ನ ಗಟ್ಟಿ ಎದೆಯನ್ನು ಕೊಟ್ಟು ಬಿಡು. ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯೆ ನೆಲವಿಹುದು ಮಂಕುತಿಮ್ಮ. ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ. ನಮ್ಮ ಹತ್ರ ಏನಿದೆ ನಿಯಂತ್ರಣ? ನಮ್ದೆಲ್ಲ ಬದುಕು ಜಟಕ ಬಂಡಿ,
ವಿಧಿ ಅದರ ಸಾಹೇಬ ಕುದುರೆ ನೀ. ನಾವೆಲ್ಲ ಕುದುರೆಗಳು, ಪ್ರಯಾಣ ಮಾಡೋರು, ನಮ್ಮ ಜೊತೆಗೆಲ್ಲ ಪ್ರಯಾಣಿಕರು. ಅವನು ಪೇಳ್ದಂತೆ ಪಯಣಿಗರು, ಎಲ್ಲ ಅವನು ಹೇಳಿದಾಗೆ. ಅವನು ಎಲ್ಲಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿರ್ತಾನೋ ನಾವು ಅಲ್ಲಿಗೆ ಹೋಗ್ತೇವೆ, ನಾವು ಅಂದುಕೊಂಡಲ್ಲಿಗೆ ಹೋಗುವಾಗಿಲ್ಲ. ಎಷ್ಟೋ ಜನ ಮದುವೆ ಮನೆಗೆ ಹೋದವರು ಮಸಣ ಸೇರಿದವರು ಇಲ್ವಾ? ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಓಡ್ತಾ ಇರು, ನೀನು ಜಾರು ಬಿದ್ದರೆ ನೆಲ ಇದೆ, ಏನು ಯೋಚನೆ ಮಾಡಬೇಡ. ಕೊನೆ ಕಾಲದಲ್ಲಿ ನಾವು ಹೇಗೆ ಇರಬೇಕಂತೆ? ವೇದಾಂತ ವಾಕ್ಯಗಳ ನಮಕಾನುವಾಕಗಳ ಕೇದಾರ ಗೌಳ ಮಣಿರಂಗಾರಭಿಗಳ ನಾದಂಗಳಲ್ಲಿ ಮನವ ಬೆರೆಸಿ ನೀನುತ್ಕ್ರಮಿಸೆ, ಸಾಧನವೋ ಮುಕ್ತಿಗದು ಮಂಕುತಿಮ್ಮ. ಕೊನೆ ಕಾಲದವರೆಗೂ ವೇದಾಂತ ವಾಕ್ಯಗಳು, ನಮಕ, ಅನುವಾಕ, ಕೇದಾರ, ಗೌಳ, ಮಣಿರಂಗ, ಆರಭಿ ಇಂತಹ ರಾಗಗಳನ್ನು ಕೇಳ್ತಾ ಇರಬೇಕಂತೆ. ಕೇದಾರ ಗೌಳ ಮಣಿರಂಗಾರಭಿಗಳ ನಾದಂಗಳಲ್ಲಿ ಮನವ ಬೆರೆಸಿ ನೀನು ಉತ್ಕ್ರಮಿಸೆ. ಆಮೇಲೆ ಜೀವ ಬಿಟ್ಟರೆ ಸಾಧನವೋ ಮುಕ್ತಿಗದು ಮಂಕುತಿಮ್ಮ. ಅದೇ ಮುಕ್ತಿಗೆ ಸಾಧನ. ಕೊನೆಗಳಿಗೆಲೆ ಒಳ್ಳೇದು ಕೇಳ್ಕೊಂಡ್ಬಿಟ್ರೆ ಒಳ್ಳೇದಾಗಬೇಕಲ್ವಾ? ಮೋಹನಾನಂದ ಭೈರವಿ ಶಂಕರಾಭರಣ ಶಾಗನ ಕುರಂಜಿ ಕೇದಾರ ಕಾಪಿಗಳ ಮೋಹ ಸರ್ವಸ್ವಗಳ ರಾಗಾಬ್ಧಿಯೋ ಬ್ರಹ್ಮ ಗಾಹಿಸದರೊಳಗೆ ನೀಂ ಮಂಕುತಿಮ್ಮ. ಮೋಹನ, ಆನಂದ ಭೈರವಿ, ಶಂಕರಾಭರಣ, ಶಾಹನ, ಕುರಂಜಿ, ಕೇದಾರ, ಕಾಪಿ, ಮೋಹ ಸರ್ವಸ್ವಗಳ ರಾಗಾಬ್ಧಿಯ ಬ್ರಹ್ಮ ಭಗವಂತ. ಎಲ್ಲ ರಾಗಗಳು ಅವನಲ್ಲಿದ್ದಾವೆ. ಆ ರಾಗಗಳಲ್ಲಿ ನಾವು ಮನಸ್ಸು ಕೊಟ್ಟರೆ ಅವನಿಗೆ ಹೋಗಿ ನಾವು ಸೇರ್ಕೊಳ್ತವಲ್ಲ. ಮೋಹ ಸರ್ವಸ್ವಗಳ ರಾಗಾಬ್ಧಿಯೋ ಬ್ರಹ್ಮ ಗಾಹಿಸದರೊಳಗೆ ನೀ. ಆ ಮೋಹಾಬ್ದಿಯಲ್ಲಿ ಮುಳುಗಿಬಿಡು, ಭಗವಂತನ ಸಾನ್ನಿಧ್ಯಕ್ಕೆ ತಲುಪ್ತೀಯ. ಗಾಹಿಸದರೊಳಗೆ ನೀ ಮಂಕುತಿಮ್ಮ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗೋ ಮಂಕುತಿಮ್ಮ. ಜಗದ ಕಲ್ಯಾಣದೊಳಗಾತ್ಮ ಕಲ್ಯಾಣವನು, ಜಗದ ಬೀದಿಗಳೊಳು ನಿಜಾತ್ಮ ಯಾತ್ರೆಯನು, ಜಗದ ಜೀವಿತದ ನಿಜ ಜೀವಿತದ ಪೂರ್ತಿಯನು ಬಗೆಯಲರಿತವನೆ ಸುಖಿ ಮಂಕುತಿಮ್ಮ. ಸರ್ವಾರ್ಥ ಸಹಭಾಗಿತೆಗೆ ರಾಷ್ಟ್ರ ಕುಲ ವರ್ಗ ಸರ್ವದಣು ತಾನೆನು ತ್ವರ್ವರುವ ಮನುಜನ್, ಸರ್ವ ಜೀವ ಸಮೃದ್ಧಿಗನುಗೂಡಿ ದುಡಿಯುತ್ತಿರೆ ಪರ್ವ ಒಂದಿಳೆಗೆಲವ ಮಂಕುತಿಮ್ಮ. ಬಿಳಲಲ್ಲ ಬೇರಲ್ಲ ಮುಂಡ ಕಾಂಡಗಳಲ್ಲ ತಳಿರಲ್ಲ ಮಲರಲ್ಲ ಕಾಯಿ ಹಣ್ಣಲ್ಲ, ಎಲೆ ನೀನು ವಿಶ್ವ ವೃಕ್ಷದೊಳೊಂದು ಎಲೆಯೊಳೊಂದು ನೀಂ ತಿಳಿದದನು ನೆರವಾಗೋ ಮಂಕುತಿಮ್ಮ. ಶರಣುವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ನಿತ್ಯ ಮಂಗಳವಿರಲಿ, ನಿತ್ಯ ಸಂತಸವಿರಲಿ, ನಿತ್ಯ ವ್ಯದೆಯಿರಲಿ, ತಾಳಲಿಕೆ ತಳ್ಳಲಿಕೆ ಸತ್ಯ ನಿನಗಂತರಾತ್ಮ ಜ್ಯೋತಿ ಬೆಳಗಿರಲಿ. ಸತ್ಯ ಜಯ ಧರ್ಮ ಜಯ ಮರುಳ ಮುನಿಯ ಜಯವೆನ್ನು ಜೀವಕ್ಕೆ, ಜಯ ಜೀವ ಲೋಕಕ್ಕೆ, ಜಯ ಜೀವ ಮೂಲಕ್ಕೆ, ಜಯ ಜೀವಿತಕ್ಕೆ, ಜಯ ನಿರಂತರ ಜೀವನಾಟ ಕವಿತಾ ತಂಗೆ, ಜಯ ನಿರ್ಮಮಾತ್ಮಂಗೆ ಮರುಳ ಮುನಿಯ. ಎಲ್ಲರಿಗಮೀಗ ನಮೋ ಬಂಧುಗಳೇ ಭಾಗಿಗಳೇ, ಉಲ್ಲಾಸವಿತ್ತವರೇ ಮನವ ತೊಳೆದವರೇ, ಟೊಳ್ಳು ಜಗ ಸಾಕು ಬಾಳ್ ಎನಿಸಿ ಗುರುವಾದವರೇ, ಕೊಳ್ಳಿರಿ ನಮನವನು ಮಂಕುತಿಮ್ಮ, ಕೊಳ್ಳಿರಿ ನಮನವನು ಮಂಕುತಿಮ್ಮ.